ಶ್ವೇತಾ ಅವ್ರೆ, ಹಿಂದೆ ಹೃದಯ ಚಕ್ರದ ಬಗ್ಗೆ ಮಾಹಿತಿ ಕೊಟ್ರಿ. ಈಗ 5ನೇ ಚಕ್ರ ಯಾವುದು? 5ನೇ ಚಕ್ರ ವಿಶುದ್ಧಿ ಚಕ್ರ. ವಿಶುದ್ಧಿ. ವಿಶುದ್ಧಿ ಅಂತ ವಿಶುದ್ಧಿಯ ಚಕ್ರ. ವಿಶುದ್ಧಿ ಚಕ್ರ ಅಂತ ಹೇಳ್ತಾರೆ, ವಿಶುದ್ಧ ಚಕ್ರ ಅಂತ ವಿಶುದ್ಧ ಹೇಳ್ತಾರೆ. ಇಲ್ಲ ವಿಶುದ್ಧಿ. ವಿಶುದ್ಧಿ ಚಕ್ರ ಇದು ನಮ್ಮ ಗಂಟಲಿನ ಇದು ತತ್ವ ಯಾವುದು? ಮಧ್ಯ ಭಾಗದಲ್ಲಿದೆ. ಇದು ಆಕಾಶ ತತ್ವ. ಆಕಾಶ ತತ್ವ. ಆಕಾಶ ತತ್ವ. ಈ ಆಕಾಶ ತತ್ವದ ಎನರ್ಜಿಯನ್ನ ನಾವು ವಿಶುದ್ಧಿ ಚಕ್ರಕ್ಕೆ ಕನೆಕ್ಟ್ ಮಾಡಿಕೊಂಡು ಗಂಟಲಿನ ಮಧ್ಯಭಾಗದಲ್ಲಿ. ಈಗ ನಾನು ನಿಮ್ಮ ಹತ್ರ ಮಾತಾಡಿರ್ಬೇಕಾದ್ರೂ ಯಾವ ಭಾಗ ತುಂಬಾ ಪವರ್ಫುಲ್ ಆಗಿರ್ಬೇಕಂತಂದ್ರೆ ಈ ಭಾಗ, ಅಂದ್ರೆ ಗಂಟಲು. ನಾನು ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುವ ಹಾಗೆ ಹೇಳಬೇಕಾದ್ರೆ ನನ್ನ ಈಗ ಗಂಟಲಿನ ಭಾಗ ಆಕಾಶ ತತ್ವ ಅಂದ್ರೆ ಇದು ವಿಶುದ್ಧಿ ಚಕ್ರ, ಇದು ಸರಿಯಾಗಿರ್ಬೇಕು. ಈಗ ಸಣ್ಣ ಮಕ್ಕಳಿಗೆ ಕೆಲವರಿಗೆ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಮಾತು ಬರಲ್ಲ. ಸಣ್ಣ ವಯಸ್ಸಲ್ಲಿ ಈಗ 2 ವರ್ಷ 3 ವರ್ಷ ಆದ್ರೂ ಮಾತು ಬರದೇ ಇದ್ದಾಗ ಈ ಚಕ್ರವನ್ನ ಹೀಲ್ ಮಾಡಿದ್ರೆ, ಆಕಾಶ ತತ್ವದ ಜೊತೆ ಅಂದ್ರೆ ಆಕಾಶದ ಎನರ್ಜಿಯನ್ನ ಇದಕ್ಕೆ ಕನೆಕ್ಟ್ ಮಾಡಿದಾಗ ಹೀಲ್ ಆಗಿರುವಂತಹ ಎಷ್ಟೋ ಉದಾಹರಣೆಗಳಿದೆ, ಸರಿಯಾಗಿರುವಂತಹ ಎಷ್ಟೋ ಉದಾಹರಣೆಗಳಿದೆ. ಅಂದ್ರೆ ವಿಶುದ್ಧಿ ಚಕ್ರ ತುಂಬಾ ಮುಖ್ಯ ಸರ್. ಇದು ಬಿಡಿ, ಗಂಟಲು ಬಹಳ ಇಂಪಾರ್ಟೆಂಟ್. ಈಗ ಮಾರ್ಕೆಟಿಂಗ್ ಫೀಲ್ಡ್ ಇರ್ಬೋದು, ಯಾವುದೇ ರೀತಿಯ ಫೀಲ್ಡ್ ಅಲ್ಲಿ, ಸಿನಿಮಾ ಜಗತ್ತಿರ್ಬೋದು, ರಾಜಕೀಯ ಜಗತ್ತಿರ್ಬೋದು, ಮಾತಾಡಿದ್ರೇನೆ ಅಲ್ಲಿ ನಿಮ್ಗೆ ಕೆಲಸ ಆಗುತ್ತೆ. ಮತ್ತೆ ಎನರ್ಜಿ ಇದು ತುಂಬಾ ಇಂಪಾರ್ಟೆಂಟ್. ವಿಶುದ್ಧಿ ಚಕ್ರ ನಾವು ಹೀಲ್ ಮಾಡ್ಕೊಳ್ಳೇಬೇಕು. ಅದ್ರ ನಂತರ ಈ ವಿಶುದ್ಧಿ ಚಕ್ರ ಏನ್ ಗೊತ್ತಾ ಸರ್, ನಿಮ್ಗೆ ನಿಮ್ಮ ತಲೆಯಲ್ಲಿ ಯೋಚನೆ ಬಂದ್ರೂ ಕೂಡ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಅದು ಬ್ಯಾಲೆನ್ಸ್ ಮಾಡುವಂಥದ್ದು ಇಲ್ಲಿ ವಿಶುದ್ಧಿ ಚಕ್ರ. ಹಾಗೆ ಈ ವಿಶುದ್ಧಿ ಚಕ್ರ ಹೀಲ್ ಮಾಡ್ತಾ ಇರುವಾಗ ನೀವು ಅದ್ರ ಮಂತ್ರ ಏನಿದೆ, ಅದ್ರ ಮಂತ್ರ ಹಮ್. ಅದರ ಮಂತ್ರದ ಜೊತೆ ಮಾಡ್ತಾ ಇದ್ರೆ ನೀವು ಅದ್ಭುತವಾದಂತಹ ಒಂದು ಎನರ್ಜಿಯನ್ನ ಪಡಿಬಹುದು. ಹಾಗಾದ್ರೆ ಇದ್ರ ಒಂದು ಇದೇನಿದೆ ಮುದ್ರ, ಇದು ವಿಶುದ್ಧಿ ಚಕ್ರ ಮುದ್ರ ಅಂತ. ಈ ರೀತಿ ಇದನ್ನ ಇಲ್ಲಿ ವಿಶುದ್ಧಿ ಚಕ್ರಕ್ಕೆ ನೇರವಾಗಿ ಕನೆಕ್ಟ್ ಮಾಡ್ಕೊಳ್ಳುವಂತ. ಹೌದು, ವಿಶುದ್ಧಿ ಚಕ್ರ. ಇದ್ರ ಮಂತ್ರ ಹಮ್. ಉಸಿರು ತಕೋಬೇಕು. ಹಮ್. ವಿಶುದ್ಧಿ ಚಕ್ರದ ಒಂದು ಎನರ್ಜಿಯನ್ನ ನಾವು ಜಾಸ್ತಿ ಮಾಡ್ಕೋಬೇಕಾದ್ರೆ ಅಥವಾ ಮುದ್ರದ ಮೂಲಕ ಮಾಡ್ತಾ ಇದ್ದಾಗ ನೀವು ಅದರ ಒಂದು ಮಂತ್ರ ಏನ್ ಪಠಿಸ್ತೀರಾ, ಅದರ ಸೌಂಡಿಂಗ್ ಏನ್ ಹೇಳ್ತೀರಾ, ಆ ಸೌಂಡಿಂಗ್ ಹೇಳುವಾಗ ನಿಮ್ಮ ಮಣಿಪುರ ಚಕ್ರಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ಮಾಡೋದು ಹೇಗೆ ಅಂತಂದ್ರೆ ಅದೇ ನೀವು ಹಮ್ ಅಂತ ಹೇಳುವಾಗ ಹಮ್, ಈ ಒಂದು ಮಣಿಪುರ ಚಕ್ರದಲ್ಲೂ ವೈಬ್ರೇಷನ್ ಅನ್ನ ನೀವು ಫೀಲ್ ಮಾಡಬೇಕು. ಯಾಕಂದ್ರೆ ಮಣಿಪುರ ಚಕ್ರ ಯಾವ್ದಕ್ಕೆ ಸಂಬಂಧಪಟ್ಟಿರೋದಂತ ಹೇಳಿದೆ ಸರ್ ನಾನು, ಹೊಕ್ಕಳು. ಮತ್ತೆ ಇದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನೀವು ಮಾತಾಡೋದಕ್ಕೆ ನಿಮ್ಗೆ ಏನ್ ಬೇಕು, ಸರಿ ನಿಮ್ಗೆ ತುಂಬಾ ಧ್ವನಿ ಚೆನ್ನಾಗಿರ್ಬೇಕು, ಇನ್ನೊಬ್ಬರಿಗೆ ಅರ್ಥ ಆಗೋ ತರ ಮಾತಾಡಬೇಕು, ಬಟ್ ಆ ಮಾತನ್ನ ಹೇಳೋದಕ್ಕೆ ಏನ್ ಬೇಕು, ಗಂಟಲು ಚೆನ್ನಾಗ್ಬೇಕು. ಅದ್ರ ನಂತರ ವಿಶ್ವಾಸ ಬೇಕು. ನೀವು ಕಾನ್ಫಿಡೆನ್ಸ್ ಆಗಿ ಮಾತಾಡಬೇಕು. ಇಲ್ಲಿ ಹೆದರ್ತಾ ಮಾತಾಡಿದ್ರೆ ಅಥವಾ ನಿಮ್ಗೇನು ಗೊತ್ತಿಲ್ಲದೆ ಇದ್ದಾಗ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಬೇಕು. ಕಾನ್ಫಿಡೆನ್ಸ್ ಜೊತೆಗೆ ಈ ವಿಶುದ್ಧಿ ಚಕ್ರ ಎರಡೂ ತುಂಬಾ ಚೆನ್ನಾಗಿದ್ರೆ ನೀವು ಅದ್ಭುತವಾದದನ್ನ ಸಾಧಿಸಬಹುದು. ಮತ್ತೆ ಎದುರಿದ್ದವರಿಗೆ ಯಾವುದೇ ರೀತಿಯಲ್ಲಿ ನೀವು ಕನ್ವಿನ್ಸ್ ಮಾಡಬಹುದು. ನಿಮ್ಗೆ ಇನ್ನೊಬ್ರು ಆ ಮಾತನ್ನ ಕೇಳುವ ಒಂದು ಮನಸ್ಥಿತಿ ಸ್ಟ್ರಾಂಗ್ ಆಗ್ಬೇಕಾದ್ರೆ ನೀವು ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಳಬೇಕು. ಅದೇ ಹೇಳ್ದಲ್ಲ ಸರ್, ವಿಶುದ್ಧಿ ಚಕ್ರ ಕನೆಕ್ಟ್ ಮಾಡ್ಕೊಂಡು ಮಣಿಪುರ ಚಕ್ರದ ಎನರ್ಜಿಯನ್ನ ನೀವು ತಗೋಬೇಕು. ಹಾಗೆ ಎರಡನ್ನ ಬ್ಯಾಲೆನ್ಸ್ ಮಾಡಿದಾಗ ಅದ್ಭುತವಾದ ಮಾತುಗಾರರಾಗಬಹುದು. ಮಾತುಗಾರರು ಎನ್ನೋದಕ್ಕಿಂತ ಇನ್ನೊಬ್ಬ ನಾನು ಏನ್ ಹೇಳ್ತಾ ಇದ್ದೀನಿ ಅದು ಆಸಕ್ತಿಯಿಂದ ಏನೋ ಹೇಳ್ತಿದ್ದಾರೆ, ಓಕೆ ಏನೋ ಒಂದು ಇದೆ, ಏನೋ ಒಂದು ಭಾವನೆ ಬರ್ಬೇಕಾದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ಬೇಕು. ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ಬೇಕಾದ್ರೆ ಮಣಿಪುರ ಚಕ್ರ, ವಿಶುದ್ಧಿ ಚಕ್ರ, ಆ ಎರಡು ಎನರ್ಜಿಯನ್ನ ನೀವು ಜಾಯಿಂಟ್ ಮಾಡ್ಕೊಂಡು ಎನರ್ಜಿ ತಕೊಂಡು ಹೇಳಿದಾಗ ಉತ್ತಮವಾದಂತ ರಿಸಲ್ಟ್ ಅನ್ನ ಪಡಿಬಹುದು.